ರಾಜ್ಯದಲ್ಲಿ 60% ಜನ ಮಾಂಸಾಹಾರಿಗಳಿದ್ದಾರೆ. ಗೋ ಮಾಂಸವನ್ನು ಸೇವಿಸ್ತಾರೆ. ಕೇವಲ ಮುಸ್ಲಿಮರಷ್ಟೇ ಗೋವುಗಳ ಮಾಂಸವನ್ನು ಸೇವಿಸುವುದಿಲ್ಲ. ದಲಿತರಿದ್ದಾರೆ, ಹಿಂದುಳಿದ ಜಾತಿಗಳಲ್ಲಿದ್ದಾರೆ, ದಲಿತರಲ್ಲಿ ಉಪಪಂಗಡಗಳಲ್ಲಿದ್ದಾರೆ. ಇವರೆಲ್ಲರೂ ಮಾಂಸವನ್ನು ಸೇವಿಸ್ತಾರೆ. ದಲಿತರಲ್ಲಿ ಒಂದು ಪಂಗಡ ಇದೆ. ಆ ಪಂಗಡ ಚರ್ಮೋದ್ಯಮ ಮಾಡೇ ಬದುಕ್ತದೆ. ಅವ್ರ ಉದ್ಯೋಗನೇ ಚರ್ಮದಿಂದ ಚರ್ಮ ಮಾರಾಟ ಮಾಡೋದು, ಚರ್ಮ ತಯಾರು ಮಾಡೋದು, ಚರ್ಮದ ವಸ್ತುಗಳನ್ನು ತಯಾರು ಮಾಡೋದು. ಇವತ್ತ ಅದಕ್ಕೊಂದು ಜಗಜೀವನ್ ರಾಮ್ ನಿಗಮ ಲಿಡ್ಕರ್ ಅಂತೇಳಿ ಹೆಸರಿಟ್ಟಿದ್ದೀರಿ. ಅದು ನಂತರ ಜಗಜೀವನ್ ರಾಮ್ ನಿಗಮ ಅಂತ ಆಗ್ತದೆ. ಆ ನಿಗಮದ ಲಕ್ಷಾಂತರ ಜನ ಇವತ್ತು ಬೀದಿ ಪಾಲಾಗ್ತಾರೆ. ಅದರ ಜವಾಬ್ದಾರಿ ಯಾರು? ಅವ್ರಿಗೆ ಪರ್ಯಾಯ ವ್ಯವಸ್ಥೆ ಏನಿದೆ? ಕಾನೂನು ಮಾಡೋದಕ್ಕಿಂತ ಮೊದಲು, ತಿದ್ದುಪಡಿ ಮಾಡೋದಕ್ಕಿಂತ ಮೊದಲ ಈ ಎಲ್ಲ ಆಹಾರ ಸಮಸ್ಯೆಗೆ, ಉದ್ಯಮಿಗಳ ಸಮಸ್ಯೆಗೆ ಏನಾದರೂ ಪರ್ಯಾಯ ವ್ಯವಸ್ಥೆ ಹುಡುಕಿದ್ದೀರಾ? ಆಮೇಲೆ ವಿಧಾನಸಭೆಯಲ್ಲಿ ಕರಾತುರಿಯಿಂದ ಬಹಳ ಅರ್ಜೆಂಟ್ ಬಿಜೆಪಿ ಶಾಸಕರು ಕಾನೂನು ಪಾಸ್ ಮಾಡಿದ್ರು, ತಿದ್ದುಪಡಿ ಮಾಡಿದ್ರು. ಇದೇ ಪೌರುಷ ಶೌರ್ಯ ಲಕ್ಷಾಂತರ ಜನ ನಿರಾಶ್ರಿತರಿದ್ದಾರೆ. ಇವತ್ತು ಇದೇ ವರ್ಷ ಆದಂತಹ ಪ್ರವಾಹ ಪೀಡಿತ ಪ್ರದೇಶಗಳಲ್ಲಿ ಕೋಟ್ಯಾಂತರ ಜನ ನಿರಾಶ್ರಿತರಿದ್ದಾರೆ. ಅವ್ರ ಬಗ್ಗೆ ಹಣ ಇಲ್ಲ. ಕೇಂದ್ರ ಸರ್ಕಾರದಿಂದ ಏನಾದರೂ ಹಣ ಕೊಡಿ ಅಂತ ಹೇಳಿ ಬೇಡಕ್ಕೆ ಇವತ್ತು ದುಡ್ಡಿ ಬಿಚ್ಚಲಿ. ಇವತ್ತಿಗೆ ಇವನು ಆ ಶೌರ್ಯ ತೋರ್ತಾ ಇಲ್ಲ. ಒಂದು ದಿವಸ ವಿಧಾನಸಭೆಯಲ್ಲಿ ಅದ್ರ ಬಗ್ಗೆ ಚರ್ಚೆ ಆಗಿಲ್ಲ. ಇವತ್ತೇ ನಾನು ಹೇಳಿಕೆ ನೋಡಿದೆ, ಯಡಿಯೂರಪ್ಪನವ್ರದ್ದು 12,000 ಕೋಟಿ ಪ್ರವಾಹ ಪೀಡಿತ ನಿರಾಶ್ರಿತರ ಬಗ್ಗೆ ದುಡ್ಡು ಕೇಂದ್ರ ಸರ್ಕಾರ ಕೊಡಬೇಕು ಅಂತ ಹೇಳಿದ್ದಾರೆ. ಇದ್ರ ಬಗ್ಗೆ ಯಾರು ಮಾತಾಡೋದಿಲ್ಲ. ಯಾವ MLA ಮಾತಾಡೋದಿಲ್ಲ. ಕೇಂದ್ರ ಸರ್ಕಾರ ಆಗ್ರಹ ಮಾಡಿಲ್ಲ. 22 ಜನ ಬಿಜೆಪಿ MP ಗಳಿದ್ದಾರೆ, ಅವರು ಮಾತಾಡಿಲ್ಲ. ಕೇಂದ್ರ ಸರ್ಕಾರದ ದುಡ್ಡು ಕೊಡಿ, ನಮ್ಮ ರಾಜ್ಯ ಕಷ್ಟದಲ್ಲಿದೆ, ಜನ ಕಷ್ಟದಲ್ಲಿದ್ದಾರೆ, ಪ್ರವಾಹ ಪೀಡಿತರಾಗಿದ್ದಾರೆ ಅಂತ ಹೇಳಿಲ್ಲ. ನಿಮ್ಮ ಶಕ್ತಿ ಅಲ್ಲಿ ತೋರಿಸ್ಬೇಕಾಗಿತ್ತಲ್ಲ. ನಮ್ಮ ರಾಜ್ಯದ GST ಪಾಲು ಬರ್ತಾ ಇಲ್ಲ, ರಾಜ್ಯದ ಅಭಿವೃದ್ಧಿ ಧಕ್ಕೆ ಆಗಿದೆ. ಸಾಕಷ್ಟು ಕೆಲಸಗಳಿದ್ದಾವೆ, ಅಂತ ಕೆಲಸ ಮಾಡಿ. ನಮ್ಮ ಪ್ರಣಾಳಿಕೆ ನಿಮ್ಮ ಪ್ರಣಾಳಿಕೆ ಇಂಥವೇ ಪ್ರಣಾಳಿಕೆಗಳು. ಜನಪರವಾದ, ಅಭಿವೃದ್ಧಿಪರವಾದ ಕೆಲಸಗಳ ಪ್ರಣಾಳಿಕೆನೇ ಇಲ್ಲ. ನಿಮ್ಮ ಭಾವನಾತ್ಮಕ ವಿಷಯಗಳನ್ನು ಕೆರಳಿಸುವುದು, ಮತ ಪಡೆಯುವುದು, ಜಾತಿಯಲ್ಲಿ ಕೋಮು ಗಲಭೆಗಳನ್ನು ಹಬ್ಬಿಸುವುದು, ಇದು ನಿಮ್ಮ ಪ್ರಣಾಳಿಕೆ. ಇಂಥ ಒಂದು ಕಾನೂನುಗಳನ್ನು ಮಾಡಿ ಆ ರೈತನಿಗೆ, ಪ್ರಾಣಿಗಳನ್ನು ಸಾಕುವವರಿಗೆ, ಗೋವುಗಳನ್ನು ಸಾಕುವವರಿಗೆ ಅನ್ಯಾಯ ಮಾಡ್ತಾ ಇದ್ದೀರಿ. ನೀವು ವಿಧಾನಸೌಧ ಎದುರುಗಡೆ ಎಲ್ಲ ಜಿಲ್ಲೆಗಳಲ್ಲಿ, ತಾಲೂಕುಗಳಲ್ಲಿ ಗೋಪೂಜೆಗಳನ್ನು ಮಾಡ್ತೀರಿ. ಎಷ್ಟು ಜನ ನಿಮ್ಮ ಮನೆಯಲ್ಲಿ ಸಾಕಿದ ಗೋಗಳನ್ನು ಪೂಜಾ ತಂದು ಮಾಡಿರಿ, ಅವೇ ಗೋಗಳಿಗೆ ಪೂಜೆ ಮಾಡಿರಿ ಅಂತ ಪ್ರಾಮಾಣಿಕವಾಗಿ ಹೇಳಬೇಕು. ನೀವು ವಿಧಾನಸೌಧಕ್ಕೆ ತಂದಂಥದ್ದು ಮತ್ತು ಜಿಲ್ಲೆಗಳಲ್ಲಿ, ತಾಲೂಕುಗಳಲ್ಲಿ ಏನು ಪೂಜೆ ಮಾಡ್ತಾ ಇದ್ರಿ, ಆ ಗೋಗಳು ನೀವೇ ಸಾಕಿದ್ದು, ನೀವೇ ಬೆಳೆಸಿದ್ದು, ಅವುಗಳಿಗೆ ನಾವು ತಂದು ಪೂಜೆ ಮಾಡುವಂತ ಪ್ರಮಾಣ ಮಾಡಿ ಹೇಳಬೇಕು. ಯಾರೋ ಸಾಕಿದ ಪ್ರಾಣಿಗಳನ್ನ, ಯಾರೋ ಸಾಕಿದ ಗೋಗಳನ್ನು ತಂದು ಪೂಜೆ ಮಾಡಿ ಮತ್ತೆ ಮನೆಗೆ ಹೋಗಿ ವಾಪಸ್ ಮುಟ್ಟಿಸಿರೋ ಗೊತ್ತಿಲ್ಲ. ಇಂಥ ಒಣ ಮೊಸಳೆ ಖಂಡಿಸುವಂತ ಪ್ರೇಮವನ್ನು ಮಾಡಿ ರೈತರಿಗೆ ಆತಂಕಕ್ಕೀಡು ಮಾಡ್ತಾ ಇದ್ದಾರೆ. ಪ್ರತಿಯೊಂದಕ್ಕೂ ರೈತ ಪರ್ಮಿಷನ್ ತಗೊಳಕ್ ಹೋಗ್ಬೇಕಾಗ್ತದೆ. ನೀವು ಮಾಡಿದ ಕಾನೂನು ನೋಡಿದ್ರೆ ಪ್ರತಿಯೊಂದಕ್ಕೆಲ್ಲ ಕಚೇರಿಗಳಿಗೆ ಅಲೆದಾಡಬೇಕಾಗ್ತದೆ. ಈಗಾಗಲೇ ಕಚೇರಿಗಳಿಗೆ ಅಲೆದಾಡಿದ್ದು ರೈತರ ಪರಿಸ್ಥಿತಿ ಏನಾದ್ರು ಗೊತ್ತದೆ ಎಲ್ಲರಿಗೂ. ಸಣ್ಣ ಪುಟ್ಟ ಕೆಲಸಗಳು ಸಹಿತ ರೈತರು ಅಲೆದಾಡ್ತಿರ್ತಾರೆ. ಆಮೇಲೆ ಈ ಗೋಹತ್ಯೆಯನ್ನ ಅಂತೇನು ಹೇಳ್ತಾ ಇದ್ದೀರಿ, ನಾವು ಅದನ್ನು ಗೋಮುಕ್ತಿ ಮಾಡಬೇಕು ಅಂತ ಹೇಳ್ತೀವಿ. ಈ ಗೋ ಮತ್ತು ಇತರ ಮಾಂಸಗಳ ಕೊರತೆಯಿಂದಾಗಿ ಮೃಗಾಲಯಗಳಲ್ಲಿ ಮತ್ತು ಇನ್ನೂ ಇದೇ ಮಾಂಸದ ಆಧಾರ ಮೇಲೆ ಬದುಕುತ್ತಿರುವಂತಹ ಲಕ್ಷಾಂತರ ಪ್ರಾಣಿಗಳು ಇವತ್ತು ಉಪವಾಸಗೊಳ್ಳುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮೊನ್ನೆ ಮೈಸೂರಿನ ಮೃಗಾಲಯದ ಸಂಚಾಲಕರು ಹೇಳಿಕೆ ಕೊಟ್ಟಿದ್ದಾರೆ, ನಮಗೆ ಇದರಿಂದ ಬಹಳ ಸಮಸ್ಯೆ ಆಗಿದೆ, ನಾವು ಪರ್ಯಾಯ ವ್ಯವಸ್ಥೆ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದೀವಿ, ಸರ್ಕಾರಕ್ಕೆ ಹೆಚ್ಚಿನ ದುಡ್ಡು ಬೇಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಇದು ಒಂದು ಮೃಗಾಲಯದ ಪರಿಸ್ಥಿತಿ ಅಲ್ಲ, ಇಡೀ ಎಲ್ಲ ಮೃಗಾಲಯಗಳ ಪರಿಸ್ಥಿತಿ ಇದೆ. ಈ ಗೋವುಗಳನ್ನು ವಧೆ ಮಾಡೋದಾಗ್ಲಿ, ಗೋವುಗಳನ್ನು
ಅದು ಮಾಂಸವನ್ನು ಸೇವಿಸುವುದಾಗಲಿ ಅನಾದಿ ಕಾಲದಿಂದ ಈ ಜಗತ್ತವಾಗ ಹುಟ್ಟಿದಿಂದ ಅವಾಗಿಂದಿದೆ. ಸ್ವಾಮಿ ವಿವೇಕಾನಂದ ಅವರ ಒಂದು ಗ್ರಂಥ ಇದೆ, ವಿವೇಕಾನಂದ ಕಂಪ್ಲೀಟ್ ವರ್ಕ್ಸ್ ಸ್ವಾಮಿ ವಿವೇಕಾನಂದ ಬುಕ್, ವಾಲ್ಯೂಮ್ ನಂಬರ್ 3 ಪೇಜ್ ನಂಬರ್ 536 ಹೇಳ್ತಾರೆ ಅವರು, ಗೋಮಾಂಸ ಸೇವಿಸದ ಒಬ್ಬ ಹಿಂದೂ ಆತ ಒಳ್ಳೆ ಹಿಂದೂ ಅಲ್ಲ. ಇದು ವಿವೇಕಾನಂದ ಅವರು ಪೂಜೆ ಮಾಡ್ತೀರಿ ದಿನಾಲು, ಅವ್ರು ಹೇಳಿದ ಮಾತು. ಯಾರು ಹೇಳಿದಾರಲ್ಲ ಇದು? ವಿವೇಕಾನಂದ ಅವರು ಹೇಳಿದ ಮಾತು. ವಿವೇಕಾನಂದ ಅವರು ಒಂದು ಬುಕ್ ಇದೆ, ಸ್ವಾಮಿ ವಿವೇಕಾನಂದ ಅವರು. ನಮ್ಮ ವಿವೇಕಾನಂದರ ಬಗ್ಗೆ ಎಷ್ಟು ಗೌರವ ಇದೆ ಅಂದ್ರೆ, ನಾನು ವೈಯಕ್ತಿಕವಾಗಿ ನಮ್ಮ ಪಕ್ಷಕ್ಕೆ ನಾವು ಅವ್ರ ಜಯಂತಿಯನ್ನು ಆಚರಿಸ್ತೀವಿ. ಯಾಕಂದ್ರೆ ಈ ದೇಶದ ಒಬ್ಬ ಮಹಾ ಮೇಧಾವಿ, ಅವರು ಸ್ವಾಮಿನೂ ಹೌದು, ಸನ್ಯಾಸಿನೂ ಹೌದು, ಈ ದೇಶ ಮುನ್ನಡೆಸಲು ಕಾರಣ ಆದವರು ಹೌದು. ಅಂತ ಒಬ್ಬ ಅವರು ತಮ್ಮ ಒಂದು ಬುಕ್ನಲ್ಲಿ ಹೇಳ್ತಾರೆ, ಬುಕ್ ಹೆಸರು ಕಂಪ್ಲೀಟ್ ವರ್ಕ್ಸ್ ಸ್ವಾಮಿ ವಿವೇಕಾನಂದ, ವಾಲ್ಯೂಮ್ ನಂಬರ್ 3 ಪೇಜ್ ನಂಬರ್ 536. ಅದರಲ್ಲಿ ಅವರು ಹೇಳ್ತಾರೆ, ಗೋಮಾಂಸ ಸೇವಿಸದ ಒಬ್ಬ ಹಿಂದೂ ಆತ ಒಳ್ಳೆಯ ಹಿಂದೂ ಅಲ್ಲ. ಇನ್ನ ಸನಾತನ ಆರ್ಯರು ನಂಬಿದ ಒಂದು ಗ್ರಂಥವಿದೆ, ಅದೇನಪ್ಪ ಅಂದ್ರೆ ವಾಲ್ಮೀಕಿ ರಾಮಾಯಣ. ಇವತ್ತ ರಾಮನ ದೇವಸ್ಥಾನಕ್ಕೆ, ರಾಮನಿಗಾಗಿ ಇಡೀ ದೇಶ ಏನೇನು ಅನುಭವಿಸಿದೆ ಗೊತ್ತಿದೆ ನಿಮಗೆ, ಸುಮಾರು 20-30 ವರ್ಷಗಳಲ್ಲಿ. ಅಂತ ಒಬ್ಬ ರಾಮನ, ಅದು ವಾಲ್ಮೀಕಿ ರಾಮಾಯಣದಲ್ಲಿ ಅಧ್ಯಾಯ 52 108ನೇ ಶ್ಲೋಕ, ಅಧ್ಯಾಯ 52 108ನೇ ಶ್ಲೋಕ, ಅಧ್ಯಾಯ 55 32ನೇ ಶ್ಲೋಕ, ಅಧ್ಯಾಯ 56 24 25 26 27 ಶ್ಲೋಕಗಳಲ್ಲಿ ಸ್ಪಷ್ಟವಾಗಿ ಹೇಳಿದೆ, ರಾಮ ಮತ್ತು ಲಕ್ಷ್ಮಣರು ಗೋಮಾಂಸ ಸೇವಿಸುತ್ತಿದ್ದರು. ನೀವು ಗೋಶಾಲೆಗಳನ್ನು ನಿರ್ಮಾಣ ಮಾಡ್ತೀವಿ, ಗೋಶಾಲೆಗಳಿಗೆ ಪುಕ್ಕಟೆಯಾಗಿ ರೈತರು ಗೋಗಳನ್ನು ತಂದು ಬಿಡುವುದಿಲ್ಲ. ನೀವು ದುಡ್ಡು ಕೊಟ್ಟು ಖರೀದಿ ಮಾಡಿ, ಅವ್ರ ಮೇಲೆ ನೀವು ಪ್ರೇಮ ಇದ್ರೆ. ರೈತರು ಪುಕ್ಕಟೆ ತಂದು ಬಿಡುವುದಿಲ್ಲ, ಅವ್ರಿಗೆ ಬಹಳ ಹಾನಿ ಆಗ್ತದೆ. ದುಡ್ಡುಗಳನ್ನು ಕೊಟ್ಟು ಅವ್ರು ಖರೀದಿ ಮಾಡ್ರಿ. ಆಮೇಲೆ ಇವತ್ತಿನ ತನಕ ಗೋಶಾಲೆಗಳಿಗೆ 100 ಕೋಟಿ ಖರ್ಚು ಮಾಡಿದ್ರಿ. ಪ್ರತಿಯೊಂದು ಕಡೆ ಗೋಶಾಲೆ ಇದಾವೆ. ಇಲ್ಲೂ ಬಹಳ ಜನ ಗೋಶಾಲೆಗಳ ಹೆಸರು ಮೇಲೆ ದುಡ್ಡು ಎತ್ತುತ್ತಾ ಇದ್ದಾರೆ. ಸರ್ಕಾರವನ್ನು 100 ಕೋಟಿ, ರಾಮಚಂದ್ರಾಪುರ ಮಠದಂತ ಸರ್ಕಾರಕ್ಕೆ 10 ವರ್ಷದಿಂದ, ಸರ್ಕಾರ ಆ ಮಠಕ್ಕೆ 10 ವರ್ಷದಿಂದ 100 ಕೋಟಿಗಳನ್ನು ಯಡಿಯೂರಪ್ಪ ಸರ್ಕಾರ ಇದ್ದಾಗ ಹಿಂದಿನ ಸಲ 100 ಕೋಟಿಗಳನ್ನು ನೀಡಿದ್ದಾರೆ ದೇಣಿಗೆಯಾಗಿ. ಅದಕ್ಕೆ ಗೋಗಳ ಸಾಕಾಣಿಕೆ ಆಗಿದೆ. ಈ ರಾಜ್ಯದಲ್ಲಿರುವ ಎಷ್ಟು ಗೋಶಾಲೆಗಳಲ್ಲಿ ಗೋಗಳು ಸತ್ತಿಲ್ಲ? ಎಷ್ಟು ಗೋಗಳನ್ನು ಸಾಕಿದ್ರಿ? ಅವು ಲೆಕ್ಕ ಯಾರಿಟ್ಟಿದ್ದಾರೆ? ಅವು ಸತ್ತು ಬಳಕ ವಿಲೇವಾರಿ ಹೆಂಗಾಯ್ತು? ಅವು ಯಾಕೆ ಸತ್ತು? ಇತ್ತೀಚಿನ ಸುಮಾರು ಕೆಲವು ದಿವಸದ ಹಿಂದೆ ಒಂದು ವರದಿ ಬಂದಿತ್ತು. ಟಿಪ್ಪು ಸುಲ್ತಾನ್ ಅವ್ರ ಕಾಲದಲ್ಲಿ ನಿರ್ಮಿಸಿದಂತ ಅಮೃತ್ ಮಹಲ್ ಏನೋ ಒಂದು ಗೋ ಪ್ರವರ್ಧನ ಕೇಂದ್ರ ಇದೆ, ಅಲ್ಲಿ 6 ಗೋಗಳು ಸಾಯ್ತಾ ಇದ್ದಾವೆ ಅಂತ ಹೇಳಿ 100 ಗೋಗಳು ಸತ್ತಿದ್ದು ವರದಿ ಆಗ್ತಾ ಇದೆ, ಮಾಧ್ಯಮಗಳಲ್ಲಿ ಬರ್ತಾ ಇದೆ. ಮತ್ತು ಅವು ಯಾಕೆ ಸತ್ತು? ಅದಕ್ಕೆ ಯಾರು ಕಾರಣೀಭೂತರು? ಯಾರು? ಅವು ಉಪವಾಸ ಸತ್ತು ಅಲ್ಲ. ಅವ್ರ ಬಗ್ಗೆ ಏನಾದ್ರು ಕಾಳಜಿ ಇದೆಯಾ? ಗೋಶಾಲೆಗಳಲ್ಲಿದ್ದಂಥ ಗೋಗಳ ಬಗ್ಗೆ ಏನಾದ್ರು ಏನು ಕಾಳಜಿ ಇದೆಯಾ? ಅದ್ರ ಬಗ್ಗೆ ಯಾರು ಕೇಳೋರಿಲ್ಲ. ಅವು ಆಹಾರ ತಿಂತ ಇದ್ದಾವೋ, ನೀರು ಸಿಗ್ತಾ ಇದ್ದಿಲ್ಲ, ಅದ್ರ ಮೇಲ್ವಿಚಾರಣೆ ಯಾರು ಮಾಡ್ತಾ ಇದ್ದಾರೆ? ಇವು ಯಾರು ಕೇಳೋದಿಲ್ಲ. ನೀವು ಕೇವಲ ಓಟಿಗೋಸ್ಕರ, ರಾಜಕೀಯಕ್ಕೋಸ್ಕರ ಕಾನೂನು ಮಾಡೋದು ಹೊರತಾಗಿ ನಿಜವಾಗ್ಲೂ ಗೋಗಳ ಬಗ್ಗೆ ಕಾಳಜಿ ಇಲ್ಲ. ಈ ಬಿಜಾಪುರ ನಗರದಲ್ಲಿ ಉದಾಹರಣೆ ಹೇಳ್ಬೇಕಂದ್ರೆ ಒಂದು ರೋಡ್ ಖಾಲಿ ಇರುವುದಿಲ್ಲ, ಎಲ್ಲಿ ಬೇಕಲ್ಲಿ ಗೋಗಳು ಬಿದ್ದಿರ್ತವೆ. ಗಾಂಧಿ ಚೌಕ್ನಲ್ಲಿ ಸುಮಾರು ಒಂದು 50 ಗೋ ಯಾವಾಗಲೂ ಇರ್ತವೆ. ಈ ಕೋರ್ಟ್ ರೋಡಲ್ಲಿ ಇರ್ತವೆ, ಸ್ಟೇಷನ್ ರೋಡಲ್ಲಿ ಇರ್ತವೆ, ಜೋರಾಪುರ ಕಡೆ ಹೋಗಿರ್ತವೆ. ಎಲ್ಲ ರೋಡಲ್ಲಿ ಗೋಗಳು ಕೂತಿರ್ತವೆ ರಸ್ತೆ ಮೇಲೆ. ಅವುಗಳನ್ನು ಯಾರು ಸಾಕೋರು ಹೋಗಿ? ಅವು ಗೋಮಾತೆಗಳಲ್ಲ ಅವರು. ಅವ್ರ ಬಗ್ಗೆ ಯಾಕೆ ಕಾಳಜಿ ಇಲ್ಲ ನಿಮಗೆ? ಅವಕ್ಕೆ ಯಾಕೆ ಪೂಜೆ ಮಾಡೋದಿಲ್ಲ? ಅವಕ್ಕೆ ಬಿಡಾಡಿ ದನಗಳಂತ ಹೇಳ್ತೀರಿ. ಮುನ್ಸಿಪಾಲಿಟಿ ಅವರಿಗೆ ಜಾಹೀರಾತು ಕೊಡ್ತಾರೆ, ಬಿಡಾಡಿ ದನಗಳನ್ನ ಯಾರ್ಯಾರು ಬಿಟ್ಟರೆ ದಂಡ ಕಟ್ತೀವಿ ತಗೊಂಡೋರಿ. ಅವು ದನ ಅದು. ರಸ್ತೆ ಮೇಲೆ ಗೋವುಗಳು ಏನು ಕುಂದಿರ್ತಾವ, ಅವೇನು ನಡ್ತಾಡ ಮಾಡ್ತಾವ, ಅವು ದನಗಳಾದವು, ಬಿಡಾಡಿ ದನಗಳಾದವು. ಅವು ಗೋಮಾತೆಗಳು ರಸ್ತೆ ಮೇಲೆ ತಗೊಂಡೋರಿ ಅಂತ ಯಾರು ಮುನ್ಸಿಪಾಲಿಟರು ಜಾಹೀರಾತು ಕೊಟ್ಟಿಲ್ಲ. ಬಿಡಾಡಿ ದನಗಳಂತೇಳಿ ಜಾಹೀರಾತು ಕೊಡ್ತಾರೆ. ಅದು ಅವಳೇನಲ್ವಾ? जुड़े रहिएगा आपके अपने चैनल बीजापुर समय के साथ।